Hey guys, welcome back to my channel. Previous ವಿಡಿಯೋದಲ್ಲಿ ದುಬೈನ ಪಾಮ್ ಜುಮೇರಾ ಹಾಗೂ ಅಟ್ಲಾಂಟಾ ವ್ಯೂನ ವ್ಲಾಗ್ ನಲ್ಲಿ ಕಾಣಿಸಿದ್ದೆ. ಸೊ ಆ ವಿಡಿಯೋನ ಇಲ್ಲಿ ನಾನು ಈ ವ್ಲಾಗ್ ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಮೊನೊರೈಲ್ ಟ್ರೈನ್ ಇಂದ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಾವು ರಿಟರ್ನ್ ಹೋಗುವಾಗ ದುಬೈನ ವ್ಯೂ ಇಲ್ಲಿಂದ ತುಂಬಾನೇ ಸಖತ್ತಾಗಿ ಕಾಣ್ತಾ ಇದೆ. ಸೊ ಈಗ ಲಂಚ್ ಟೈಮ್. ಸೊ ಮಾಲ್ ಅಲ್ಲೇ ಇರುವ ಪಿಜ್ಜಾ ಹಟ್ಗೆ ಲಂಚ್ ಮಾಡಿ ಅಲ್ಲಿಂದ ಪಾಮ್ ವ್ಯೂನ ನೋಡ್ಲಿಕ್ಕೆ ಹೋಗಿದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಪಾಮ್ ಜುಮೇರಾ ವ್ಯೂ ಪಾಯಿಂಟ್ ನ ಟವರ್ ಇದು. ಸೊ ಇದ್ರ ಮೇಲೆ ಹೋಗಿ ನೋಡಿದಾಗ ನಿಮ್ಗೆ ಫುಲ್ ಇಡೀ ಪಾಮ್ ಜುಮೇರಾ ನಿಮ್ಗೆ ವ್ಯೂ ಸಿಗುತ್ತೆ. ನೀವು ಪಾಮ್ ಜುಮೇರಾ ವ್ಯೂ ಪಾಯಿಂಟಿಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ಟಿಕೆಟ್ ನ ತೆಗೆದು ಹೋಗ್ಬೇಕು. ನೀವಿಲ್ಲಿ ಎಂಟರ್ ಆದ್ಕೊಳ್ಳಿ ನಿಮಗೆ ಪಾಮ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಯಾವ್ಯಾವ ಮೆಟೀರಿಯಲ್ನ ಯೂಸ್ ಮಾಡಿ ಅವರು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಅಲ್ಲಿ. ನಾವೀಗ ಪಾಮ್ ಜುಮೇರಾ ವ್ಯೂ ಪಾಯಿಂಟಿಗೆ ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಇದು 52 ಫ್ಲೋರ್ ನಲ್ಲಿದೆ.
ಸೊ ಈ ವ್ಯೂ ಪಾಯಿಂಟ್ನ ನೀವು ಅಲ್ಲಿ ಹೋಗಿ ನೋಡಿದರೆ ಮಾತ್ರ ನಿಮಗೆ ಅದ್ಭುತವಾಗಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕಣ್ಣಾರೆ ಕಂಡ್ರೆ ಮಾತ್ರ ನಿಮಗೆ ಖುಷಿನೂ ಸಿಗತ್ತೆ ಹಾಗೂ ಆಶ್ಚರ್ಯನೂ ಕೂಡ ಆಗತ್ತೆ. ಈ ರೀತಿ ಸಮುದ್ರ ಮಧ್ಯದಲ್ಲಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ನ ಮಾಡಬಹುದಾ ಅಂತ. ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೆ, ಪಾಮ್ ಜುಮೇರಾನ 3 ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನಾವೀಗ ಕಾರ್ ಡ್ರೈವ್ ಮಾಡಿ ಪಾಮ್ ಜುಮೇರಾನ ಒಂದು ರೌಂಡ್ ಹೊಡೆದು ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇರೋ ಫ್ಲೈಓವರ್ ಮೊನೋರೇಲ್ ಟ್ರೈನ್ ನ ಫ್ಲೈಓವರ್ ಅದು. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಪಾಮ್ ಜುಮೇರಾ ವ್ಯೂನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಗೈಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.